ನಮಸ್ಕಾರ. ನಾನು ರಘು ಧರ್ಮೇಂದ್ರ, ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದಲ್ಲಿ ಆರ್ಟ್ ಹಿಸ್ಟೋರಿಯನ್ ಮತ್ತು ಕ್ಯೂರೇಟರ್ ಆಗಿದ್ದೀನಿ. ಈ ಬೊಂಬೆ ಮನೆಗೆ ಈ ವರ್ಷ 20ನೇ ವರ್ಷ ತುಂಬಿದೆ. 2005ರಲ್ಲಿ ಮೊದಲ ಬಾರಿಗೆ ನಾವು ದಸರಾ ಸಂದರ್ಭದಲ್ಲಿ ಬೊಂಬೆ ಮನೆ ಪ್ರದರ್ಶನವನ್ನು ಆಯೋಜಿಸಿದ್ವಿ. ಸೊ ಆಗ ನಾವು ಕಂಡಂತಹ ಒಂದು ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿತ್ತು. ಮತ್ತು ಜನ ಬಂದು ಗೊಂಬೆಗಳು ಮೈಸೂರಲ್ಲಿ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿತ್ತು, ನೀವು ಇದು ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ನಮಗೆ ಈ ಬೊಂಬೆ ಮನೆ ಶುರು ಮಾಡೋದಕ್ಕೂ ಅದೇ ಕಾರಣ. ಮುಂಚೆ ಮನೆಗೆ ಗೊಂಬೆಗಳನ್ನು ಮಾರ್ಕೊಂಡು ಬರೋರು, ಗಾಡೀಲಿ ಗೊಂಬೆಗಳು ತರೋರು ಅಥವಾ ಬುಟ್ಟಿಯಲ್ಲಿ ತಲೆ ಮೇಲೆ ಹೊತ್ಕೊಂಡು ಗೊಂಬೆಗಳನ್ನು ಮಾರ್ಕೊಂಬರೋರು. ಮೈಸೂರಲ್ಲಿ ಗೊಂಬೆಗಳನ್ನು ಮಾಡ್ತಾಯಿದ್ರು. ಮಣ್ಣಿನ ಗೊಂಬೆ ಮಾಡೋರು ಮತ್ತು ಮರದ ಗೊಂಬೆ ಮಾಡಿ ಅದಕ್ಕೆ ಚಿನ್ನದ ರೇಖೆ ಹಾಕಿ ಪೂತು ಕೆಲಸ ಏನು ಮಾಡ್ತಿದ್ರು ಅದನ್ನು ಕೂಡ ಮಾಡೋರು. ರಾಜರ ಕಾಲದಲ್ಲಿ ಇದು ವ್ಯಾಪಕವಾಗಿತ್ತು, ಗೊಂಬೆ ಸಿಗೋದು ಮತ್ತು ಎಲ್ಲ ಕಡೆ ಗೊಂಬೆ ಸಿಗೋದ್ರಿಂದ ಗೊಂಬೆ ಹಬ್ಬನೂ ಚೆನ್ನಾಗಿ ಮಾಡೋರು. ಸೊ ಮೈಸೂರು ಪ್ರತಿ ನವರಾತ್ರಿಯಂದು ಗೊಂಬೆಗಳ ಊರೇ ಆಗಿಬಿಡೋದು. ಆ ಥರ ಇದ್ದಂಥ ಮೈಸೂರಲ್ಲಿ ಗೊಂಬೆಗಳು ಸಿಗೋದೇ ಕಷ್ಟ ಆಗೋಯ್ತು ಮತ್ತು ಕ್ಷೀಣಿಸ್ತಾ ಬಂತು. ಗೊಂಬೆ ಮಾಡೋರು ನಿಂತೋಯ್ತು, ಗೊಂಬೆ ಸಿಗೋದು ನಿಂತೋಯ್ತು. ಗೊಂಬೆ ಹಬ್ಬ ಮಾಡೋರು ಬೇರೆ ಬೇರೆ ಊರಿಂದ ಗೊಂಬೆ ತೊಗೊಂಬರೋಂಗೆ ಆಯಿತು. ಮತ್ತು ಯಾರಾದರೂ ಬೇರೆ ಊರಿಗೆ ಹೋದರೆ ಅವ್ರಿಗೆ ಪೀಡಿಸ್ಬೇಕಾಗಿತ್ತು. ನಾವೇ ಬೇರೆಯವ್ರಿಗೆ ಪೀಡಿಸ್ತಾ ಇದ್ವಿ. ಗೊಂಬೆ ಬೆಂಗಳೂರಿಂದ, ಮಧುರೈಯಿಂದ, ತಮಿಳ್ನಾಡಿಂದ ಗೊಂಬೆಗಳು ತೊಗೊಂಬನ್ನಿ ಅಂತ ಪೀಡಿಸ್ತಾ ಇದ್ವಿ. ಅಂಥ ಸಂದರ್ಭ ಬಂದಾಗ ಈ ರಾಮ್ಸನ್ಸಲ್ಲಿ ಮುಂಚೆ ಗೊಂಬೆ ಮಾರೋರು. ಸೊ ಇಲ್ಲಿ ನಾನು ಕೆಲಸಕ್ಕೆ ಸೇರಿದಾಗ ನಾನು ಅವರಿಗೆ ಹೇಳಿದೆ, ಈ ಥರ ಗೊಂಬೆ ಸಿಗೋದು ಕಷ್ಟ ಆಗಿದೆ, ನಾವು ಯಾಕೆ ಇದನ್ನು ಪುನಃ ಶುರು ಮಾಡಬಾರ್ದು ಗೊಂಬೆ ಸಿಗೋ ಥರ ಅಂತ. ಸೊ ಆ ಒಂದು ಕಾರಣದಿಂದ 2005ರಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳಿಂದ ಗೊಂಬೆಗಳನ್ನು ತಂದು ಮೊದಲ ಬಾರಿಗೆ ಬೊಂಬೆ ಮನೆ ಪ್ರದರ್ಶನವನ್ನು ಆಯೋಜಿಸಿದ್ವಿ. ಅದರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಾಯಿತು ಮತ್ತು ಜನ ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ವರ್ಷದಿಂದ ವರ್ಷ ನಾವು ಹೊಸ ಹೊಸ ಗೊಂಬೆಗಳು, ಬೇರೆ ಬೇರೆ ಪ್ರದೇಶಗಳಿಂದ ಮಣ್ಣಿನ ಗೊಂಬೆಗಳು, ಕಾಗದ ರಚ್ಚಿನ ಗೊಂಬೆಗಳು ಮತ್ತು ಮರದಲ್ಲಿ ಮಾಡಿರುವಂಥದ್ದು, ಬಟ್ಟೆಯಲ್ಲಿ ಮಾಡಿರುವಂಥ ಗೊಂಬೆಗಳು, ಪಿಂಗಾಣಿ ಗೊಂಬೆಗಳು, ಹೀಗೆ ವೈವಿಧ್ಯಮಯವಾದ ಗೊಂಬೆಗಳನ್ನು ಸುಮಾರು 12 ರಾಜ್ಯಗಳಿಂದ ತರ್ಸೋಕ್ಕೆ ಶುರು ಮಾಡಿದ್ವಿ. ನಮ್ಮ ಕರ್ನಾಟಕದ ಕಿನ್ಹಳ, ಚನ್ನಪಟ್ಟಣ, ಗೋಕಾಕ್ ಅಲ್ಲದೆ ತಮಿಳುನಾಡಿನ ಮಧುರೈ, ತಂಜಾವೂರು ಮತ್ತು ಆಂಧ್ರ ಪ್ರದೇಶ ಶ್ರೀಕಾಳಹಸ್ತಿ ಮತ್ತು ಮಹಾರಾಷ್ಟ್ರ, ಹೀಗೆ ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಸುಮಾರು 12 ರಾಜ್ಯಗಳಿಂದ ನಾವು ಗೊಂಬೆಗಳನ್ನು ತರಿಸ್ತೀವಿ. ನಮ್ಮ ಹತ್ರ ಮಣ್ಣಿನ ಗೊಂಬೆಗಳು, ಕಾಗದ ರಚ್ಚಿನ ಪೇಪರ್ ಮೆಶ್ ಗೊಂಬೆಗಳು, ಮರದಲ್ಲಿ ಮಾಡಿರುವಂಥ ಗೊಂಬೆಗಳು, ಕಾಶಿಯಲ್ಲಿ ಇದನ್ನು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈ ಥರ ತುಂಬ ವೆರೈಟಿಯ ಗೊಂಬೆಗಳನ್ನು ನಾವು ತರಿಸ್ತೀವಿ. ಟ್ರೆಡಿಷ್ನಲ್, ಸಾಂಪ್ರದಾಯಿಕವಾಗಿ ಬೇಕಾಗಿರುವಂಥ ಮಣ್ಣಿನ ಗೊಂಬೆಗಳಲ್ಲದೆ ಇಲ್ಲಿಗೆ ಮೈಸೂರಿನವ್ರಿಗೆ ಬೇಕಾಗಿರುವಂಥ ಮೈಸೂರು ಅರಮನೆಯ ಒಂದು ಮಾದರಿ ಮತ್ತು ಮೈಸೂರು ದಸರಾ ಗೊಂಬೆಗಳು, ದಸರಾ ಜಂಬೂ ಸವಾರಿಯ ಗೊಂಬೆಗಳು, ಹೀಗೆ ಹೊಸ ಹೊಸ ಗೊಂಬೆಗಳನ್ನು ಮಾಡಿಸ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷ ನಾವು ವಿಶೇಷ ಅಂಕಣಗಳನ್ನು ಮಾಡ್ತೀವಿ. ಸೊ ಈ ಥರ ನಡ್ಕೊಂಬರ್ತಾಯಿದೆ. ನಾವು 12 ರಾಜ್ಯಗಳಿಂದ ಗೊಂಬೆಗಳನ್ನು ತರಿಸ್ತೀವಿ. ಅದೇ ಕರ್ನಾಟಕ, ತಮಿಳ್ನಾಡು ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಹೀಗೆ ಒರಿಸ್ಸಾ, ಈ ಥರ ಬೇರೆ ಬೇರೆ ಕಡೆಯಿಂದ ಗೊಂಬೆಗಳನ್ನು ತರಿಸ್ತೀವಿ. ಒಂದು ನಾವು ವಿಶೇಷವಾಗಿ ಏನು ನೋಡಿದ್ದೀವಿ ಅಂದರೆ, ನಾವು ಬೇರೆ ಬೇರೆ ಕಡೆ ಹೋದಾಗ ಭಾರತದ ಮೂಲೆ ಮೂಲೆಗಳಲ್ಲಿ ಗೊಂಬೆ ಮಾಡುವ ಸಂಪ್ರದಾಯ ಇದೆ, ಅಲ್ಲಿಯದೇ ಒಂದು ವಿಶೇಷ ಸಂಪ್ರದಾಯ. ಸೊ ಈ ಗೊಂಬೆಗಳ ಸಂಪ್ರದಾಯ ಮತ್ತು ಗೊಂಬೆಯ ಆರಾಧನೆಯ ಸಂಪ್ರದಾಯ ನಮ್ಮ ಮೈಸೂರಿನಲ್ಲಿ ನವರಾತ್ರಿ ಸಮಯದಲ್ಲಿದೆ. ಅದೇ ರೀತಿ ನಾವು ಉತ್ತರ ಪ್ರದೇಶಕ್ಕೆ ಹೋದಾಗ, ಉತ್ತರ ಪ್ರದೇಶ್ ಮತ್ತು ಕೌ ಬೆಲ್ಟ್ ಅಂತ ಏನು ಹೇಳ್ತಾರೆ, ಗಂಗಾ ನದಿಯ ಒಂದು ಚೌಗಿನ ಜಾಗ, ಅಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಗೊಂಬೆಗಳಿರ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ದುರ್ಗಾ ಪೂಜೆ ಸಂದರ್ಭದಲ್ಲಿ, ದೀಪಾವಳಿಯ ಸಂದರ್ಭದಲ್ಲಿ ಗೊಂಬೆಗಳನ್ನು ಇಡ್ತಾರೆ. ಸೊ ಈ ಥರ ಬೇರೆ ಬೇರೆ ಸಂದರ್ಭದಲ್ಲಿ ಗೊಂಬೆಗಳನ್ನು ಇಡ್ತಾರೆ. ಸೊ ಆ ಗೊಂಬೆ ಸಂಪ್ರದಾಯಗಳನ್ನು ನಾವು ಈ ವಿಶೇಷ ಅಂಕಣಗಳಲ್ಲಿ ತೋರಿಸ್ತಾ ಇದ್ದೀವಿ.
ಮೈಸೂರಿಗರು ಎಲ್ಲ ಬೇರೆ ಬೇರೆ ಕಡೆಯ ಗೊಂಬೆ ಸಂಪ್ರದಾಯಗಳನ್ನು ಎಲ್ಲ ಮೈಸೂರಿಗರು ನೋಡಲಿಕ್ಕೆ ಸಾಧ್ಯವಾಗಲಿ ಅಂತ ಅದೊಂದು. ಮತ್ತು ದೇವಿ ಆರಾಧನೆಯ ಒಂದು ಏನು ಪದ್ಧತಿ ಇದೆ. ಬೇರೆ ಬೇರೆ ದೇವಿ ಆರಾಧನೆಯ ಪದ್ಧತಿಗಳನ್ನು ನಾವು ತೋರಿಸ್ತಾ ಇದ್ವಿ. ಒಂದು ಸಲ ಗೌರಿ ಸಜ್ಜೆ ಅಂತ ಮಾಡಿದ್ವಿ, ಒಂದು ಸಲ ದುರ್ಗಾ ಪೂಜೆ, ಇನ್ನೊಂದು ಬಾರಿ ಶಿರಸಿ ಮಾರಿಕಾಂಬ, ಹಾಗೆ ಬೇರೆ ಬೇರೆ ದೇವಿ ಆರಾಧನೆಯ ಅಂಕಣಗಳು, ಮತ್ತು ವಿಶೇಷ ಅಂಕಣಗಳನ್ನು ಮಾಡಿದ್ದೀವಿ. ಮೈಸೂರಿನ ಒಡೆಯರ್ ರಾಜರ ಮದುವೆಯ ಒಂದು ಅಂಕಣ, ಮತ್ತು ಗಂಡಭೇರುಂಡ. ಈ ವರ್ಷ ನಾವು ಚಿತ್ರಮೃಗ ಅಂತ ಮಾಡಿದ್ದೀವಿ. ಅದೇ ರೀತಿ ಒಂದು ಸಲ ವಿಠ್ಠಲ್ ವಾರ್ಕರಿ ಅಂತ ವಿಠ್ಠಲನ ಒಂದು ಸಂಪ್ರದಾಯ. ಹೋದ ವರ್ಷ ನಾವು ಪುರಿ ಜಗನ್ನಾಥನ ಆರಾಧನೆಯ ಸಂಪ್ರದಾಯ ಮತ್ತು ಅಲ್ಲಿಯ ರಥೋತ್ಸವ, ಪುರಿ ಜಗನ್ನಾಥನ ರಥದ ಒಂದು ವೈಶಿಷ್ಟ್ಯತೆಯನ್ನು ತೋರಿಸಿದ್ವಿ. ಈ ರೀತಿ 4 ವಿಶೇಷ ಅಂಕಣಗಳಿರುತ್ತೆ. ಈ ವರ್ಷ ನಾವು ಸಂತ ಸಾಮ್ರಾಜ್ಯ, ಚಿತ್ರಮೃಗ ಮತ್ತು ಕರ್ನಾಟಕ ಸುವರ್ಣ ಸಿಂಗಾರ ಮತ್ತು ತುಳಸಿ ವೃಂದ ವಿಹಾರ ಅಂತ 4 ವಿಶೇಷ ಅಂಕಣಗಳನ್ನು ಮಾಡಿದ್ದೀವಿ. ಬೇರೆ ಬೇರೆ ಆರಾಧನಾ ಸಂಪ್ರದಾಯಗಳನ್ನು ತೋರಿಸ್ಲಿಕ್ಕೆ ಅಂತ ವಿಶೇಷ ಅಂಕಣ ಮಾಡ್ತೀವಿ. ಒಂದು ನಾವು ಪ್ರತಿ ವರ್ಷ ಏನು ನೋಡ್ತೀರಾ ಅದಕ್ಕಿಂತ ವಿಭಿನ್ನವಾಗಿ ಹೊಸ ಹೊಸ ಗೊಂಬೆಗಳನ್ನು ಮಾಡಿಸ್ಬೇಕು ಅಂತ ನಾವು, ನಮ್ಮ ಡಿಸೈನ್ ಟೀಮೇ ಇದೆ. ನಮ್ಮ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದಲ್ಲಿ ವಿಶೇಷವಾಗಿ ವಿನ್ಯಾಸ ವಿಭಾಗ ಇದೆ. ಆ ವಿನ್ಯಾಸ ವಿಭಾಗದಿಂದ ಹೊಸ ಹೊಸ ಗೊಂಬೆಗಳನ್ನು ಮಾಡಿಸ್ತೀವಿ. ನಾವು ಮೈಸೂರಿನ ದಸರಾ ವಿಜಯದಶಮಿಯ ಗೊಂಬೆಗಳನ್ನು ಏನು ಮಾಡಿಸಿದ್ವಿ, ಅದೇ ರೀತಿ ಹೋದ ವರ್ಷ ನವರಸ ಗೊಂಬೆಗಳು, ಹೋದ ವರ್ಷ ಪೆಗ್ ಡಾಲ್ಸ್ ಅಂತ ಮಾಡಿಸಿದ್ವಿ. ಈ ವರ್ಷ ಕರಗ ಮಹೋತ್ಸವದ ಮೈಸೂರು ಕರಗಕ್ಕೆ ಶತಮಾನೋತ್ಸವ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಮೈಸೂರಿನ ಕರಗವನ್ನು ಗೊಂಬೆಯ ಮೂಲಕ ತೋರಿಸಿದ್ವಿ. ಆ ಥರ ಹೊಸ ಹೊಸ ಗೊಂಬೆಗಳನ್ನು ಮಾಡಿಸ್ತಿದ್ದೀವಿ. ಅದರ ಜೊತೆ ನಾಡಿನ ಎಲ್ಲ ಗೊಂಬೆ ಸಂಪ್ರದಾಯಗಳು ಮತ್ತು ಯಾವ್ಯಾವ ರೀತಿಯ ಗೊಂಬೆಗಳು ಸಿಗುತ್ತೆ ಎಲ್ಲ ಒಂದೇ ಸೂರಿನಡಿ ನೀವು ನೋಡ್ಬೋದು. ಬೇರೆ ಕಡೆ ಅದು ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿಗೆ ಬರೋ ಜನ ಎಲ್ಲ ರೀತಿಯ ಗೊಂಬೆಗಳು ಸಿಗೋದ್ರಿಂದ 50 ರೂಪಾಯಿಂದ ಹಿಡಿದು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಗೊಂಬೆಗಳು ಸಿಗುತ್ತೆ. ಸೊ ನೀವು ನಿಮ್ಮ ಬಜೆಟ್ ಪ್ರಕಾರ ಇಲ್ಲಿ ಬಂದು ನೀವು ಕೊಂಡ್ಕೋಬಹುದು. ಮತ್ತು ವಿಶೇಷವಾಗಿ ಥೀಮ್ಸ್ ಪ್ರಕಾರ ನಾವು ಗೊಂಬೆಗಳನ್ನು ಮಾಡಿಸ್ತೀವಿ. ರಾಮಾಯಣ, ಮಹಾಭಾರತ, ಭಾಗವತ, ದೇವಿ ಭಾಗವತ, ಶಿವಪುರಾಣ. ಸೊ ಈ ರೀತಿಯ ಗೊಂಬೆಗಳು ಕೂಡ ಸಿಗುತ್ತೆ. ಜೊತೆಯಲ್ಲಿ ಪಾರ್ಕ್ ಮತ್ತು ಝೂಮ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಬೇಕಾಗಿರುವಂಥ ಗೊಂಬೆ ಪರಿಕರಗಳು ಕೂಡ ಇಲ್ಲಿ ಸಿಗುತ್ತೆ. ಗೊಂಬೆಗೆ ಹಾಕೋ ಬಟ್ಟೆ, ಪಾರ್ಕ್ಗೆ ಬೇಕಾಗಿರುವಂಥ ಪರಿಕರಗಳು ಎಲ್ಲ ರೀತಿಯ ಸಿಗುತ್ತೆ. ಒಂದೇ ಸೂರಿನಡಿ ನಿಮಗೆ ಗೊಂಬೆ ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳು ಸಿಗೋ ಅಂಥ ಒಂದು ಜಾಗ ಅಂದರೆ ಬೊಂಬೆ ಮನೆ. ನಾವು ಪ್ರತಿ ವರ್ಷ ದಸರಾಗೆ 1 ತಿಂಗಳು ಮುಂಚೆನೇ ನಾವು ಅದನ್ನು ಶುರು ಮಾಡಿಬಿಡ್ತೀವಿ. ಯಾಕೆಂದರೆ ಗೊಂಬೆ ಹಬ್ಬ ಆಚರಿಸೋರು ದಸರೆಗೆ ಸ್ವಲ್ಪ ದಿನದ ಮುಂಚೆನೇ ಹೊಸ ಗೊಂಬೆಗಳನ್ನು ತೊಗೊಂಡು ಅದನ್ನು ಜೋಡಿಸ್ಬಿಡಬೇಕು. ದಸರಾ ಶುರು ಆಗೋಕ್ಕಿಂತ ಮುಂಚೆನೇ ಅವ್ರಿಗೆ ಅನುಕೂಲವಾಗಲಿ ಅಂತ ಹೇಳಿ ನಾವು 1 ತಿಂಗಳ ಮುಂಚೆ ಹೊಸ ಹೊಸ ಗೊಂಬೆಗಳನ್ನು ತರಿಸಿ ನಾವು ಪ್ರದರ್ಶನ ಶುರು ಮಾಡಿಬಿಡ್ತೀವಿ. ಅದೇ ರೀತಿ ಈ ವರ್ಷ ಕೂಡ ಆಗಸ್ಟ್ 23ಕ್ಕೆ ನಾವು ಪ್ರದರ್ಶನ ಶುರು ಮಾಡಿಬಿಟ್ಟಿದ್ದೀವಿ. ಎಲ್ಲ ರೀತಿಯ ಗೊಂಬೆಗಳು ಇಲ್ಲಿ ರೆಡಿ ಇದೆ. ಯಾವ್ಯಾವ ರೀತಿ ಗೊಂಬೆಗಳು ಬೇಕು ಅಂತ ಮುಂಚೆನೇ ನಮಗೆ ಹೇಳಿರ್ತಾರೆ. ಆ ರೀತಿ ಮಾಡಿಸೋದಕ್ಕೆ ನಾವು ತುಂಬ ಪ್ರಯತ್ನಪಟ್ಟು, ಕೆಲವು ಸಲ ಪ್ರಯತ್ನ ಫಲಿಸಲ್ಲ, ಆದರೆ ಬಹಳಷ್ಟು ಸಲ ಅವ್ರು ಏನು ಹೇಳಿರ್ತಾರೆ ಅದನ್ನು ಮಾಡಲಿಕ್ಕೆ ನಾವು ಯಶಸ್ಸು ಕಂಡಿದ್ದೀವಿ. ಸೊ ಹೊಸ ಹೊಸ ಗೊಂಬೆಗಳು ಆಗಲೇ ರೆಡಿ ಇದೆ. ನೀವು ಬಂದು ಇಲ್ಲಿ ನೋಡಿದ್ರೆ ತಮಗೆ ಖುಷಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಬೊಂಬೆ ಮನೆ ನನಗೆ ಖುಷಿಯಾಗೋದೇನು ಅಂದರೆ ಮೈಸೂರಲ್ಲದೆ, ಬೆಂಗಳೂರಲ್ಲದೆ ರಾಜ್ಯದಲ್ಲೆಲ್ಲ ಹೆಸರುವಾಸಿಯಾಗಿದೆ. ಅದರ ಜೊತೆ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಬಂದು ಗೊಂಬೆಗಳನ್ನು ಕೊಂಡ್ಕೊಂಡು ಹೋಗೋರು ನೋಡಲಿಕ್ಕೆ ಅಂತಲೇ ಬರ್ತಾರೆ, ಮತ್ತು ಕೊಂಡ್ಕೊಳ್ಳಿಕ್ಕೂ ಬರ್ತಾರೆ. ಚೆನ್ನೈಯಿಂದ ಬರ್ತಾರೆ, ಹೈದರಾಬಾದ್, ಕೊಯಮತ್ತೂರು ಮತ್ತು ಮಹಾರಾಷ್ಟ್ರದಿಂದ ಕೂಡ ತುಂಬ ಜನ ಬರ್ತಾರೆ.
ಮತ್ತು ಅಲ್ಲಿ ಇರೋರು ಇಲ್ಲಿಯ ಅವರ ನೆಂಟರನ್ನ ಕಳಿಸ್ಬಿಟ್ಟು ಅವರು ಕೊಂಡ್ಕೋತಾರೆ. ಮತ್ತು ಹೊರ ದೇಶಗಳಿಗೂ ಕೂಡ ಹೋಗುತ್ತೆ. ಬಟ್ ಅದೇ ಯು ಎಸ್ಗೆಲ್ಲ ಹೋಗಬೇಕು ಅಂದರೆ ಗರುಡ ವೇಗದ ಮೂಲಕ ನಾವು ಕಳಿಸ್ಕೊಡ್ತೀವಿ.